ಫಿಸಿಕಲ್ ಹೆಲ್ತ್ ಬಗ್ಗೆ ಮಾತಾಡ್ತೀವಿ. ಇತ್ತೀಚಿನ ವರ್ಷಗಳಲ್ಲಿ ಮೆಂಟಲ್ ಹೆಲ್ತ್ ಬಗ್ಗೆ ಓಪನ್ ಆಗಿ ಮಾತಾಡೋಷ್ಟು ಅವೇರ್ನೆಸ್ ನಮಗೆ ಬಂದಿದೆ. ಆದರೆ ಮಿಡ್ಲ್ ಏಜ್ ಅಂದರೆ ಮಧ್ಯ ವಯಸ್ಸಿನ ಹೆಣ್ಮಕ್ಳು ಅನುಭವಿಸೋ ತೊಂದರೆ ಬಗ್ಗೆ ಮಾತ್ರ ನಾವು ಮಾತಾಡಲ್ಲ. ಅವಳು ಒಂದಿನ ಬದಲಾಗ್ತಾಳೆ, ಕೋಪ ಜಾಸ್ತಿ ಆಗತ್ತೆ, ಇರಿಟೇಷನ್ ಜಾಸ್ತಿ ಆಗತ್ತೆ, ವಿಷಯಗಳು ಮರ್ತು ಹೋಗುತ್ತೆ. ಇದನ್ನೆಲ್ಲ ನಾವು ಗಮನಿಸ್ತೀವಿ. ಆದರೆ ಇದ್ರ ಹಿಂದೆ ಇರೋ ಕಾರಣನ ಮಾತ್ರ ಅರ್ಥ ಮಾಡ್ಕೊಳ್ಳೋದಿಲ್ಲ. ಈ ವಿಷಯದ ಬಗ್ಗೆ ಮಾತಾಡೋ ಟೈಮ್ ಇದು. ನಾನು ಇತ್ತೀಚೆಗೆ ಒಂದು ಅಬ್ಸರ್ವ್ ಮಾಡ್ತಾ ಇದ್ದೆ, ನನ್ನ ಸುತ್ತಮುತ್ತ ಎಲ್ಲ ಆರ್ಟಿಕಲ್ಸ್ ಓದೋದಿರ್ಬೋದು ಅಥವಾ ಯಾವ್ದಾದ್ರು ವಿಡಿಯೋಸ್ ನೋಡೋದು, ಅದರಲ್ಲೆಲ್ಲ ಒಂದು ಅಬ್ಸರ್ವ್ ಮಾಡಿದೆ. ನಾವು ನಮ್ಮ ಫಿಸಿಕಲ್ ಹೆಲ್ತ್, ನಮ್ಮ ಹೆಲ್ತ್ ಕಂಡೀಷನ್ ಬಗ್ಗೆ ಮಾತಾಡ್ತೀವಿ. ಆ್ಯಂಡ್ ಇತ್ತೀಚಿನ ವರ್ಷಗಳಲ್ಲಂತೂ ಮೆಂಟಲ್ ಹೆಲ್ತ್ ಬಗ್ಗೆ ತುಂಬಾ ಓಪನ್ನಾಗೆ ಮಾತಾಡೋಷ್ಟು ನಮ್ಮಲ್ಲಿ ಒಂದು ಅವೇರ್ನೆಸ್ ಬಂದಿದೆ. ಆದರೆ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಯಾರೂ ಮಾತಾಡೋದೇ ಇಲ್ಲ. ಅಂದರೆ ಒಬ್ರೊಬ್ರು ಮಧ್ಯೆ ಡಿಸ್ಕಸ್ ಮಾಡ್ಕೋಬೇಕು ಅಂದರೂ ಒಂಥರ ಮುಜುಗರ, ಒಂಥರ ಹಿಂದೇಟು. ಅಯ್ಯೋ, ಇದನ್ನು ಮಾತಾಡ್ಬೋದಾ, ಹೇಗೆ ಕೇಳಬೇಕು, ಅಥವಾ ಇದು ಬರೀ ನನಗೆ ಮಾತ್ರನಾ, ಅವ್ರಿಗೂ ಇದೆಯಾ, ಇದೆಲ್ಲ ಮಾತಾಡೋದಕ್ಕೆ ತುಂಬ ಮುಜುಗರ ಅಬ್ಸರ್ವ್ ಮಾಡಿದ್ದೀನಿ. ಇದು ಏನು ಅಂತಂದರೆ, ಈ ಮಿಡ್ಲ್ ಏಜ್ ಹೆಣ್ಮಕ್ಳು ಅಂದರೆ ಮಧ್ಯ ವಯಸ್ಸಿನ ಹೆಣ್ಮಕ್ಳು ಅನುಭವಿಸೋ ಒಂದು ಹಂತದ ಬಗ್ಗೆ. ಇದಕ್ಕಿದ್ದಂಗೆ ಸಡನ್ನಾಗೆ ಒಂದಿನ ಆ ಚೇಂಜಸ್ ಕಾಣಿಸೋಕ್ಕೆ ಶುರು ಆಗುತ್ತೆ. ಅವಳಲ್ಲಿ ಕೋಪ ಜಾಸ್ತಿ ಆಗುತ್ತೆ, ಇರಿಟೇಷನ್ ಜಾಸ್ತಿ ಆಗುತ್ತೆ, ಫಿಸಿಕಲಿನೂ ಕೆಲವು ಚೇಂಜಸ್ ಕಾಣಿಸೋಕ್ಕೆ ಶುರು ಆಗುತ್ತೆ. ಆಮೇಲೆ ಏನೋ ಹೇಳಬೇಕು ಅಂದ್ಕೊಂಡಿರೋ ವಿಷಯಗಳೇ ಮರ್ತು ಹೋಗುತ್ತೆ. ನಾವು ಇದನ್ನೆಲ್ಲ ಗಮನಿಸ್ತೀವಿ. ಆದರೆ ಇದ್ರ ಹಿಂದೆ ಎಲ್ಲ ಕಾರಣ ಏನು ಅನ್ನೋದನ್ನು ಮಾತ್ರ ನಾವು ಹುಡ್ಕೋದಕ್ಕೆ ಹೋಗೋದಿಲ್ಲ. ಇವತ್ತು ಆ ವಿಷಯದ ಬಗ್ಗೆ ಮಾತಾಡೋ ಟೈಮ್ ಬಂದಿದೆ. ನನ್ನ ಕಸಿನ್ ಒಬ್ಳಿದ್ದಾಳೆ, ತುಂಬ ಆ್ಯಕ್ಟಿವು, ಎಫಿಷಿಯೆಂಟು, ಒಂದು ರೀತಿ ಸೂಪರ್ ವುಮನ್ ಅಂತಲೇ ಹೇಳ್ಬೋದು. ಯಾವುದೇ ಕೆಲಸ ಮಾಡಲಿ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಾಳೆ, ಪಾದರಸ ಅಂತಾರಲ್ಲ ಹಾಗೆ. ಒಂದು ಟೈಮಲ್ಲಿ ಅವಳಲ್ಲೊಂದು ಸ್ವಲ್ಪ ಬದಲಾವಣೆಗಳು ಶುರುವಾಯಿತು. ಚಿಕ್ಕ ವಿಷಯ ಆದರೆ ದೊಡ್ಡ ಪ್ರತಿಕ್ರಿಯೆ. ಒಂದಿನ ಅವಳ ಮನೇಲಿ ಒಂದು ಇನ್ಸಿಡೆಂಟ್ ನಡೀತು. ಅವಳ ಮಗ ಬಂದು, ಅಮ್ಮ ಇದು ಯಾಕೆ ಇನ್ನೂ ಆಗಿಲ್ಲ ಅಂತ ಕೇಳ್ದ. ನಾರ್ಮಲ್ ಟೈಮ್ಸಲ್ಲಿ ಅವಳು ಅದಕ್ಕೆ ಕಾಮಾಗೆ ಉತ್ತರ ಕೊಟ್ಟಿರೋಳು. ಆದರೆ ಅವತ್ತು ತುಂಬ ಇರಿಟೇಟ್ ಆಗಿ ಅವಳು ಕೋಪ ತಡೆಯೋಕ್ಕಾಗದೆ ಕಿರ್ಚಾಡ್ಬಿಟ್ಟಿದ್ದಾಳೆ. ಆಮೇಲೆ ಅವಳು ಅಡುಗೆ ಮನೆಗೆ ಹೋಗಿ ಒಬ್ಬಳೇ ಅಳ್ತಾ ಕೂತಿದ್ಲು. ಅವಳು ನನಗೆ ಹೇಳಿದ್ಲು, ನಂಗೆ ಗೊತ್ತಿತ್ತು ಅದು ಚಿಕ್ಕ ವಿಷಯ, ಆದರೆ ನಾನು ಯಾಕೆ ಅಷ್ಟೊಂದು ಕೋಪ ಮಾಡಿಕೊಂಡೆ, ಯಾಕೆ ಅವನ ಮೇಲೆ ಕಿರ್ಚಾಡ್ದೆ ಅಂತಲೇ ನನಗೆ ಗೊತ್ತಿಲ್ಲ ಅಂತ. ರಾತ್ರಿ ನಿದ್ರೆ ಇಲ್ಲ, ಯೋಚನೆ ಮಾತ್ರ. ಇನ್ನೊಂದಿನ ರಾತ್ರಿ ಸುಮಾರು 2 ಗಂಟೆ ಇರ್ಬೋದು, ನನಗೆ ಮೆಸೇಜ್ ಮಾಡಿದ್ಲು, ನನಗೆ ನಿದ್ದೆ ಬರ್ತಾ ಇಲ್ಲ, ತುಂಬ ರೆಸ್ಲೆಸ್ ಆಗಿದ್ದೀನಿ, ಒಂಟಿಯಾಗಿ ಫೀಲ್ ಆಗ್ತಾ ಇದ್ದೀನಿ ಅಂತ. ಎಲ್ಲರೂ ನನ್ನ ಹತ್ರನೇ ಇದ್ದಾರೆ, ಆದರೆ ನನ್ನ ಜೊತೇಲಿ ಯಾರೂ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ, ನಾನೇನೋ ಬದಲಾಗಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳಿದ್ಲು. ಅಂಥ ಸಮಯದಲ್ಲಿ ಮನಸ್ಸು ಅನಗತ್ಯವಾಗಿ ಓವರ್ ಥಿಂಕ್ ಮಾಡುತ್ತೆ. ಒಂದು ಮಾತು ತುಂಬ ನೋವು. ಒಂದಿನ ಅವಳ ಮನೇಲಿ ಯಾರೋ ಕ್ಯಾಶುಯಲ್ ಆಗಿ, ಇವತ್ತು ನೀನು ತುಂಬ ಇರಿಟೇಟ್ ಆಗ್ತಾ ಇದೆಯಾ ಅಂತ ಒಂದು ರೀತಿ ಜೋಕಾಗೆ ಹೇಳಿದ್ರು. ಆದರೆ ಅವಳಿಗೆ ಆ ಮಾತು ತುಂಬ ಹರ್ಟ್ ಆಯಿತು. ಆಮೇಲೆ ಅವಳು ನನ್ನ ಹತ್ರ ಹೇಳಿದ್ಲು, ಹೌದು, ಅವ್ರು ಹೇಳಿದ್ದು ಯಾಕೋ ನನಗೆ ನಿಜ ಅನ್ನಿಸ್ತಾ ಇದೆ, ಇತ್ತೀಚೆಗೆ ನಾನು ತುಂಬ ಬೇಗ ಇರಿಟೇಟ್ ಮಾಡ್ಕೋತಾ ಇದ್ದೀನಿ, ನನಗೆ ನಾನೇ ಇಷ್ಟ ಆಗ್ತಾ ಇಲ್ಲ ಅಂತ. ಕನ್ನಡಿ ಮುಂದೆ ನಿಂತಾಗ ಇಷ್ಟು ವರ್ಷ ಅವಳು ಮನೆ, ಸಂಸಾರ, ಕೆಲಸ, ಈ ಜವಾಬ್ದಾರಿಗಳ ನಡುವೆ ಅವಳ ಬಗ್ಗೆ ಅವಳು ಹೆಚ್ಚು ಗಮನನೇ ಕೊಟ್ಕೊಂಡಿದ್ದಿಲ್ಲ. ಕನ್ನಡಿಲಿ ಒಂದಿನ ನೋಡ್ಕೊಂಡಾಗ
ಅವಳ ಲುಕ್ಸ್ ಚೇಂಜ್ ಆಗಿರೋದನ್ನು ಗಮನಿಸಿ ಅವಳಿಗೆ ಶಾಕ್ ಆಯಿತು. ಇನ್ನೂ ಟೆನ್ಷನ್ ಜಾಸ್ತಿ ಆಯಿತು. ಇದು ನಾನೇನಾ? ನಾನು ಯಾಕೆ ಇಷ್ಟೊಂದು ಚೇಂಜ್ ಆಗಿದ್ದೀನಿ ಅಂತ ನನ್ನ ಪ್ರಶ್ನೆ ಕೇಳಿದ್ಲು. ಎಲ್ಲವೂ ಇದೆ, ಆದರೆ ಅವಳಿಗೆ ಲೈಫಲ್ಲಿ ಯಾವುದೇ ಥರ ಕೊರತೆ ಇಲ್ಲ. ಎಲ್ಲ ಸ್ಮೂತಾಗಿ ನಡೀತಾ ಇದೆ. ಒಳ್ಳೆ ಫ್ಯಾಮಿಲಿ, ಮಕ್ಕಳೆಲ್ಲ ಚೆನ್ನಾಗಿ ಸೆಟ್ಲ್ ಆಗ್ತಾ ಇದ್ದಾರೆ. ಎಲ್ಲನೂ ಇದ್ದು ಏನೋ ಮಿಸ್ಸಿಂಗ್ ಅನ್ನೋ ಫೀಲಿಂಗು. ಇದೆಲ್ಲ ಕೇಳಿದ್ಮೇಲೆ ನಂಗೆ ಗೊತ್ತಾಯಿತು, ಇದು ಮೆನೋಪಾಸ್ ಅಂತ. ಈ ಪೆರಿಮೆನೋಪಾಸ್ ಅಥವಾ ಮೆನೋಪಾಸ್ ಅನ್ನೋದು ಅಂತ್ಯ ಅಲ್ಲ, ಹೆಣ್ಣು ಮಕ್ಕಳ ಜೀವನದಲ್ಲಿ ಇನ್ನೊಂದು ಹಂತ ಶುರು. ನಾನ್ ಸ್ಟಾಪ್ ಓಡ್ತಾ ಇರೋ ಈ ಲೈಫ್ ಜರ್ನಿನಲ್ಲಿ ಒಂದು ಚಿಕ್ಕ ಪಾಸ್, ಪೆರಿಮೆನೋಪಾಸ್, ಮೆನೋಪಾಸ್, ರಿಲ್ಯಾಕ್ಸೇಷನ್ಗೆ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಬಗ್ಗೆ ನೀವು ಇನ್ನೂ ಹೆಚ್ಚಿನ ಕೇರ್ ತಗೊಳ್ಳೋದಕ್ಕೆ. ಈಗ ನಿಮ್ಮ ಮನೇಲಿ ನಿಮ್ಮ ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅಕ್ಕ, ತಂಗಿ, ಅತ್ತಿಗೆ, ಫ್ರೆಂಡ್, ಯಾರು ಬೇಕಾದರೂ ಈ ಪೆರಿಮೆನೋಪಾಸ್ ಅಥವಾ ಮೆನೋಪಾಸ್ ಸಿಂಪ್ಟಮ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ಬೋದು. ದೇಹದ ಬದಲಾವಣೆಗಳು. ಈ ಫೇಸ್ ಆಫ್ ಲೈಫಲ್ಲಿ ದೇಹದಲ್ಲಿ ಹಾರ್ಮೋನ್ಸ್ಗಳು ಫ್ಲಕ್ಚುಯೇಟ್ ಆಗೋದಕ್ಕೆ ಶುರುವಾಗತ್ತೆ. ಹಾಗಾಗಿ ಮೆಂಟಲಿ, ಫಿಸಿಕಲಿ ಬದಲಾವಣೆಗಳು ಕಾಣೋದಕ್ಕೆ ಶುರುವಾಗತ್ತೆ. ಮೆನೋಪಾಸ್ ಹಂತಗಳು. ಈ ಪೆರಿಮೆನೋಪಾಸ್ ಅಥವಾ ಮೆನೋಪಾಸ್ ಇದಕ್ಕಿದ್ದಂಗೆ ಒಂದಿನ ಆಗ್ಬಿಡೋದಲ್ಲ. ಈ ಪ್ರಾಸೆಸ್ಸು ನಮ್ಮ ದೇಹದಲ್ಲಿ ನಿಧಾನವಾಗಿ ನಡೀತಾ ಇರುತ್ತೆ. ಪೆರಿಮೆನೋಪಾಸ್ ಇದು ಸುಮಾರು ವರ್ಷಗಳು ನಡೆಯುತ್ತೆ. ಅಂದರೆ ಇರ್ರೆಗ್ಯುಲರ್ ಪೀರಿಯಡ್ಸ್, ಕೆಲವೊಂದು ಸತಿ ಬೇಗ ಆಗ್ಬೋದು, ಕೆಲವು ಸತಿ ನಿಧಾನ ಆಗ್ಬೋದು. ಆಮೇಲೆ ಮೆನೋಪಾಸ್ 12 ತಿಂಗಳು, ಅಂದರೆ 1 ವರ್ಷ ಪೀರಿಯಡ್ಸ್ ಆಗದೆ ಇರೋದು. ಆಮೇಲೆ ಪೋಸ್ಟ್ ಮೆನೋಪಾಸ್, ಮೆನೋಪಾಸ್ ನಂತರದ ಚೇಂಜಸ್ಗೆ ಬಾಡಿ ಅಡ್ಯಾಪ್ಟ್ ಆಗಬೇಕು. ಸೊ ಇದಿಷ್ಟೂ ಪ್ರತಿಯೊಬ್ಬ ಮಹಿಳೆ ಲೈಫಲ್ಲಿ ನಡೆಯುವಂಥ ಒಂದು ನ್ಯಾಚುರಲ್ ಚೇಂಜಸ್ಸು. ಇದು ಯಾವುದಕ್ಕೂ ಭಯ ಪಡೋದಾಗಲಿ ಅಥವಾ ಆತಂಕ ಪಡೋದಾಗಲಿ ಅದರ ಅವಶ್ಯಕತೆಯೇ ಇಲ್ಲ. ನಾವು ಅದ್ರ ಬಗ್ಗೆ ತಿಳ್ಕೋಬೇಕು, ನಾಲೆಡ್ಜ್ ಪಡ್ಕೋಬೇಕು, ಆಮೇಲೆ ಅರ್ಥ ಮಾಡ್ಕೋಬೇಕು ಅಷ್ಟೆ. ಅರ್ಲಿ ಮೆನೋಪಾಸ್ ಬಗ್ಗೆ ಅರಿವು. ಕೆಲವ್ರಿಗೆ ಕೆಲವೊಂದು ಹೆಲ್ತ್ ಇಶ್ಯೂಸಿಂದ ಅಥವಾ ಜೆನೆಟಿಕ್ಲಿ ಅರ್ಲಿ ಮೆನೋಪಾಸ್ ಆಗ್ಬೋದು. ಅಂದರೆ ಈ 30-35 ವರ್ಷಕ್ಕೆಲ್ಲ ಮೆನೋಪಾಸ್ ಆಗ್ಬಿಡ್ಬೋದು. ಇನ್ನು ಕೆಲವ್ರಿಗೆ ಯಾವುದೇ ರೀತಿ ಕಾರಣ ಇಲ್ಲದೆ ಈ ರೀತಿ ಅರ್ಲಿ ಮೆನೋಪಾಸ್ ಆಗ್ಬೋದು. ಅದಕ್ಕೆ ಹೆದರ್ಕೊಳ್ಳೋದಾಗಲಿ ಅಥವಾ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಸಿಂಪ್ಟಮ್ಸ್ ಅಂದರೆ ಲಕ್ಷಣಗಳನ್ನ ಅರ್ಥ ಮಾಡ್ಕೊಳ್ಳೋದು. ಪೆರಿಮೆನೋಪಾಸ್ ಅಥವಾ ಮೆನೋಪಾಸ್ ಸಿಂಪ್ಟಮ್ಸು ಎಲ್ರಿಗೂ ಒಂದೇ ಥರ ಇರಲ್ಲ. ಕೆಲವ್ರಿಗಂತೂ ಯಾವುದೇ ರೀತಿ ಸಿಂಪ್ಟಮ್ಸು ಇರಲ್ಲ. ಇನ್ನು ಕೆಲವ್ರಿಗೆ ವೆಯ್ಟ್ ಗೇನ್ ಆಗ್ಬೋದು, ಅಂದರೆ ದಪ್ಪ ಆಗೋದು, ಅಥವಾ ಹಾಟ್ ಫ್ಲ್ಯಾಶಸ್, ಅಂದರೆ ಸಡನ್ನಾಗೆ ಕತ್ತು, ಮುಖ ಎಲ್ಲ ತುಂಬ ಬಿಸಿ ಬಿಸಿಯಾಗಿ ಸಿಕ್ಕಾಪಟ್ಟೆ ಸ್ವೆಟ್ ಆಗೋದು. ಅದು ಹಾರ್ಡ್ಲಿ ಒಂದು ಫ್ಯೂ ಸೆಕೆಂಡ್ಸ್ ಇರುತ್ತೆ. ಆಮೇಲೆ ಏನೂ ಆಗೇ ಇಲ್ಲ, ಶೆಕೆನೇ ಆಗಿಲ್ಲ ಅನ್ನೋ ಥರ ಇರುತ್ತೆ. ಇನ್ನೊಂದು ಸತಿ ಸಡನ್ನಾಗೆ ಚಳಿ ಆಗೋಕ್ಕೆ ಶುರು ಆಗುತ್ತೆ. ಕೆಲವ್ರಿಗೆ ಕೋಪ ಬರೋದು, ಇರಿಟೇಷನ್ ಆಗೋದು, ನಿದ್ದೆ ಬರದೇ ಇರೋದು, ಆಮೇಲೆ ಜಾಯಿಂಟ್ ಪೇನ್ಗಳು, ಈ ರೀತಿ ಅದು ಬದಲಾಗ್ತಾ ಹೋಗುತ್ತೆ. ಅಂದರೆ ಡೈಜೆಷನ್ ಇಶ್ಯೂಸ್ ಇರ್ಬೋದು. ಈ ರೀತಿ ಒಬ್ರೊಬ್ರಿಗೆ ಒಂದೊಂದು ಥರ ಸಿಂಪ್ಟಮ್ಸ್ಗಳು ಇರುತ್ತೆ. ಎಮೋಷ್ನಲ್ ರಿಯಾಲಿಟಿ. ಈ ಫೇಸ್ನಲ್ಲಿ ಎಮೋಷ್ನಲಿ ಕೂಡ ತುಂಬ ಚೇಂಜಸ್ ಆಗುತ್ತೆ. ಮೈಂಡ್ ಹತ್ರ ವೀಕ್ ಆಗುತ್ತೆ, ಕೋಪ ಬರುತ್ತೆ, ಇರಿಟೇಷನ್ನು, ಮರ್ತು ಹೋಗುತ್ತೆ, ಈ ಥರ ತುಂಬ. ಆಮೇಲೆ ಕೆಲವ್ರಿಗೆ ಸ್ಟ್ಯಾಮ್ರಿಂಗ್ ಆಗ್ಬೋದು, ಮಾತಾಡುವಾಗ ಅದೇ ತೊದಲೋದು ಅಂತಾರಲ್ಲ ಅದಾಗ್ಬೋದು. ಇದ್ಯಾವುದು ತಪ್ಪಲ್ಲ. ಅಂದರೆ ಬಾಡಿಲಿ ಆಗ್ತಾ ಇರೋ ಚೇಂಜಸ್ಸು, ನ್ಯಾಚುರಲ್ ಆಗಿ ಆಗ್ತಾ ಇರೋ ಚೇಂಜಸ್ಸಿನ ಪರಿಣಾಮ ಇದೆಲ್ಲ. ಕೆಲವೊಂದು ಸಲ ಅಂತೂ ಏನಾಗ್ತಾ ಇದೆ ಅಂತ ಹೇಳ್ಕೊಳ್ಳೋದು ಹೇಗೆ ಅಥವಾ ಹೇಗೆ ಹೇಳ್ಕೋಬೇಕು ಅಂತಲೂ ಗೊತ್ತಾಗೋದಿಲ್ಲ. ಡಾಕ್ಟರ್ ಸಲಹೆ. ಕೆಲವ್ರಿಗೆ ಇದು ಯಾವುದು ಸರಿಯಾಗಿ ಅರ್ಥ ಆಗದೆ
ಯಾವ್ದ್ಯಾವುದೋ ಮೂಢನಂಬಿಕೆಗಳಿಗೆ ಒಳಗಾಗಿ ಏನೇನೋ ಪರಿಹಾರ ಕಂಡ್ಕೊಳಕ್ಕೆ ಹೋಗ್ತಾರೆ. ದಯವಿಟ್ಟು ಹಾಗೆ ಮಾಡಬೇಡಿ. ಡಾಕ್ಟ್ರನ್ನ ಹೋಗಿ ಕನ್ಸಲ್ಟ್ ಮಾಡಿ. ಯಾಕೆಂದರೆ ಕೆಲವೊಂದು ಸತಿ ಯಾವುದ್ಯಾವುದೋ ಆರೋಗ್ಯ ಸಮಸ್ಯೆಗಳು ಶುರುವಾಗಿರುತ್ತೆ ಇದರಿಂದಾಗಿ. ಅದಕ್ಕೆ ಔಷಧಿಗಳ ಅವಶ್ಯಕತೆ ಇರುತ್ತೆ. ಸೊ ಡಾಕ್ಟ್ರು ಏನು ಹೇಳ್ತಾರೋ ಅದನ್ನು ಕೇಳಿ, ಅವ್ರು ಕೊಡೋ ಅಂಥ ಮೆಡಿಸಿನ್ಸ್ನ ಕರೆಕ್ಟಾಗಿ ತಗೊಳ್ಳಿ, ಅವ್ರು ಹೇಳೋ ಅಡ್ವೈಸ್ನ ಕರೆಕ್ಟಾಗಿ ಫಾಲೋ ಮಾಡಿ. ಕಮ್ಯುನಿಕೇಷನ್. ಈ ಪೆರಿಮೆನೋಪಾಸ್ ಅಥವಾ ಮೆನೋಪಾಸ್ ಬಗ್ಗೆ ಮಾತಾಡೋದಕ್ಕೆ ಮುಜುಗರ ಬೇಡ. ಅದ್ರ ಬಗ್ಗೆ ಮೌನವಾಗಿರೋ ಅವಶ್ಯಕತೆಯೂ ಇಲ್ಲ. ನಿಮ್ಗಾಗ್ತಾ ಇರೋ ಚೇಂಜಸ್, ಅದು ಫಿಸಿಕಲ್ ಆಗಿರ್ಬೋದು ಅಥವಾ ಮೆಂಟಲ್ ಚೇಂಜಸ್ ಆಗಿರ್ಬೋದು, ಅದನ್ನು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿ. ಆಗ ಅವರು ನಿಮ್ಮನ್ನು ಅರ್ಥ ಮಾಡ್ಕೋತಾರೆ, ತಪ್ಪು ತಿಳ್ಕೊಳ್ಳಲ್ಲ. ದೃಷ್ಟಿಕೋನ ಬದಲಾಗಬೇಕು. ನಮ್ಮ ಸಮಾಜದಲ್ಲಿ ಇವತ್ತಿಗೂ ಇದು ನಿಷೇಧಿತ ವಿಷಯ. ಇದ್ರ ಬಗ್ಗೆ ಮಾತಾಡೋದಕ್ಕೆ ತುಂಬ ಮುಜುಗರ ಪಡ್ತಾರೆ. ಹೇಗೆ ಅಂದರೆ, ಮೊದಲೆಲ್ಲ ಬರೀ ವಯಸ್ಸಾದವ್ರಿಗೆ ಮಾತ್ರ ಬಿಳಿ ಕೂದಲು ಬರೋದು ಅನ್ನೋರು. ಆದರೆ ಅದು ತಪ್ಪು. ಚಿಕ್ಕ ವಯಸ್ಸಲ್ಲೂ ಬಿಳಿ ಕೂದಲು ಬರುತ್ತೆ. ಹಾಗಾಗೋದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಅದೇ ರೀತಿ ಮೆನೋಪಾಸ್ ಕೂಡ. ಈ ಮೆನೋಪಾಸ್ ಆಗಿದೆ ಅಂದ ತಕ್ಷಣ ಅವ್ರಿಗೆ ವಯಸ್ಸಾಗೋಗಿದೆ, ಮುದುಕಿ, ಹೀಗೆಲ್ಲ ಅಂತಾರೆ. ದಟ್ಸ್ ರಾಂಗ್. ಇದು ಇನ್ನೊಂದು ಫೇಸ್ ಆಫ್ ಲೈಫ್ ಅಷ್ಟೇ. ಸೊ ನಮ್ಮ ಸಮಾಜ ಇದನ್ನು ನೋಡೋ ದೃಷ್ಟಿಕೋನ ಬದಲಾಗಬೇಕು. ಕಡೆಯದಾಗಿ ನಂದೊಂದು ರಿಕ್ವೆಸ್ಟ್. ನಿಮ್ಮ ಮನೇಲಿ ಯಾರಾದರೂ ಈ ಫೇಸಲ್ಲಿದ್ದರೆ ಅವ್ರ ರಿಯಾಕ್ಷನಿಂದ ಅವ್ರನ್ನ ಜಡ್ಜ್ ಮಾಡಬೇಡಿ. ಅವ್ರ ಮಾತು ಮುಗಿಯೋವರೆಗೂ ತಾಳ್ಮೆಯಿಂದ ಕೇಳಿ. ಅವ್ರಿಗೆ ಸಲ್ಯೂಷನ್ಗಿಂತ ನಿಮ್ಮ ಪ್ರೆಸೆನ್ಸ್ ಮುಖ್ಯ. ನಾನಿದ್ದೀನಿ ಅನ್ನೋ ಆ ಒಂದು ಮಾತು ಸಾಕು. ಸಾಧ್ಯವಾದರೆ ಒಂದು ಹಗ್. ಅವ್ರು ಮಾಡೋ ಕೆಲಸಗಳಲ್ಲಿ ಅವ್ರಿಗೆ ಫಿಸಿಕಲ್ಲಾಗಿ ಹೆಲ್ಪ್ ಮಾಡಿ. ನಾನು ನನ್ನ ಕಸಿನ್ಗೆ ಏನು ಹೇಳಿದೆ ಗೊತ್ತಾ? ನೀನು ಮೊದಲನಾಗಿಲ್ಲ ಸರಿ, ಆದರೆ ಮೊದಲಿಗಿಂತ ಕಡಿಮೆ ಏನೂ ಇಲ್ಲ, ನೀನು ಎವಾಲ್ವ್ ಆಗ್ತಾ ಇದೆಯಾ ಅಂತ. ಈ ವ್ಲಾಗ್ ನೋಡ್ತಾ ಇರೋರು ಯಾರಿಗಾದರೂ ಈ ಇನ್ಸಿಡೆಂಟ್ಗಳೆಲ್ಲ ರಿಲೇಟ್ ಆದರೆ ಒಂದು ಮಾತು ನೆನಪಿಟ್ಕೊಳ್ಳಿ, ನೀವು ಮೊದಲಿಗಿಂತ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಇದು ಒಂದು ಪಾಸಿಂಗ್ ಫೇಸ್. ಸ್ವಲ್ಪ ಎಕ್ಸಸೈಸ್ ಮಾಡಿ, ಧ್ಯಾನಿಸಿ, ನಿಮಗಿಷ್ಟವಾದ ಹಾಬಿಗಳನ್ನ ಪರ್ಸ್ಯೂ ಮಾಡಿ. ನಿಮ್ಮ ಹಳೆ ಕನಸುಗಳು ಯಾವುದಿತ್ತೋ ಅದನ್ನೆಲ್ಲ ಈಗ ನನಸು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಹೆಚ್ಚು ಪ್ರೀತಿ ಮಾಡಿ. ದಿಸ್ ಇಸ್ ಜರ್ನಿ ಆಫ್ ಲೈಫ್ ಪಾಸಿಟಿವ್ಲಿ ವಿತ್ ಸ್ಮೈಲ್ಸ್ ಆ್ಯಂಡ್ ಲವ್.